ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಸಮೀಪದ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅತ್ತೂರು ಹಾರಂಗಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಪಂಚಲಿಂಗೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೆಆರ್ಪೇಟೆ ಪಟ್ಟಣದ ಬಂಡಬೋಯನಹಳ್ಳಿ ಗ್ರಾಮದ ಮಲೆ ಮಹದೇಶ್ವರ ಸುಕ್ಷೇತ್ರದಲ್ಲಿ ಶಿವರಾತ್ರಿ ಪೂಜೆ ಅದ್ದೂರಿಯಾಗಿ ನಡೆಯಿತು. ಕೊಡಗು ವಿಶ್ವವಿದ್ಯಾಲಯದ ವತಿಯಿಂದ ಗಾಂಧೀಜಿಯವರ ಆತ್ಮಕಥೆ ಹಾಗೂ ಭೂದಾನ ಚಳವಳಿಯ 75ನೇ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅತ್ತೂರು ಹಾರಂಗಿ ಗ್ರಾಮದ ಇತಿಹಾಸದ ಪ್ರಸಿದ್ಧ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ದೇವಾಲಯದಲ್ಲಿ ಶಿವಲಿಂಗಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅತ್ತೂರು ಹಾರಂಗಿ ಗ್ರಾಮದ ಅರಣ್ಯ ಮೀಸಲು ಪ್ರದೇಶದ ಒಳಭಾಗದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಪಂಚಲಿಂಗೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವಲಿಂಗಕ್ಕೆ ವಿಶೇಷ ಅಭಿಷೇಕಗಳಾದ ಹಾಲು, ಮೊಸರು, ಜೇನುತುಪ್ಪ, ಎಳನೀರು, ಪಂಚಾಮೃತಗಳಿಂದ ಅಭಿಷೇಕಗಳನ್ನು ನೆರವೇರಿಸಿ ನಂತರ ಬೆಳ್ಳಿಯ ಕವಚವನ್ನು ಧರಿಸಿ ವಿವಿಧ ಬಗೆಯ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು. ಕೊನೆಯ ದಿನದಂದು ಪಂಚಲಿಂಗೇಶ್ವರ ಸ್ವಾಮಿಯ ಉತ್ಸವವು ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ಪೂಜಾ ಕೈಕರ್ಯಗಳು, ಕೇರಳದ ಚಂಡೆವಾದ್ಯ ಹಾಗೂ ಮಂಗಳವಾದ್ಯದೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಉತ್ಸವದಲ್ಲಿ ಭಕ್ತಾದಿಗಳು, ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದರು. ಅರ್ಚಕರ ಸಮ್ಮುಖದಲ್ಲಿ ಶಿವಲಿಂಗಕ್ಕೆ ವಿವಿಧ ರೀತಿಯಲ್ಲಿ ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನ ಮಾಡಿದರು. ನೆರವೇರಿದ ಭಕ್ತಾದಿಗಳು ಶ್ರೀ ಪಂಚಲಿಂಗೇಶ್ವರ ಸ್ವಾಮಿಯ ದರ್ಶನವನ್ನ ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ನೆರವೇರಿದ ಭಕ್ತಾದಿಗಳಿಗೆ ತೀರ್ಥ, ಪ್ರಸಾದ, ಅನ್ನ ಸಂತರ್ಪಣೆ ನೀಡಿದರು. ಶಿವರಾತ್ರಿ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ನಡೆಸಿದ್ದೇವೆ. ಮೊನ್ನೆಯ ದಿನ ನಾವೇನು ತೋರಣ ಪ್ರತಿಷ್ಠೆಯ ತೊಡಗಿ ನಾವೇನು ಇವತ್ತು ಸಾಯಂಕಾಲ ಹಾರಂಗಿ ನದಿಯಲ್ಲಿ ಪವಿತ್ರ ಸ್ಥಾನ ಕ್ಷೇತ್ರದಲ್ಲಿ ರಾಜಾಂಗಣ ಪ್ರಸಾದದವರೆಗೆ ನಮ್ಮ ಈ ಕಾರ್ಯಕ್ರಮವನ್ನು ಶಿವರಾತ್ರಿ ಕಾರ್ಯಕ್ರಮ 9ನೇ ವರ್ಷದ ಶಿವರಾತ್ರಿ ಕಾರ್ಯಕ್ರಮವನ್ನು ಸಮಸ್ತ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಭಕ್ತಿ ಶ್ರದ್ಧಾ ವಿಶ್ವಾಸದಲ್ಲಿ ಪಂಚಲಿಂಗೇಶ್ವರ ಸ್ವಾಮಿಯನ್ನು ನಾವು ಸಮರ್ಪಣೆ ಮಾಡಿದ್ದೇವೆ. ನಾವು ಯಾರೂ ಪೂರ್ಣರಲ್ಲ, ಆದರೂ ನಾವೇನು ಅಂತ ಹೇಳಿದರೆ ನಮ್ಮ ಗುರು ಉಪದೇಶ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ನಾವು ಗ್ರಾಮಸ್ಥರು ನಾವೆಲ್ಲರೂ ಸೇರಿಕೊಂಡು ಬಹಳ ಭಕ್ತಿ ಶ್ರದ್ಧಾ ವಿಶ್ವಾಸದಿಂದ ಆ ಶಿವರಾತ್ರಿ ಕಾರ್ಯಕ್ರಮವನ್ನೆಲ್ಲ ಮಾಡಿದ್ದೇವೆ. ಅಲ್ಲಿ ಸಹಸ್ರಾರು ಕುಂದುಕೊರತೆಗಳು ಬಂದು ಹೋಗಿತ್ತು. ಮಂತ್ರಲೋಪ, ಭಕ್ತಿಲೋಪ, ದ್ರವ್ಯಲೋಪ ಎಲ್ಲ ಬಂದು ಹೋಗಿತ್ತು. ಅದು ಏನೇ ಬಂದು ಹೋದರೂ ಸಹ ಅದನ್ನೆಲ್ಲವನ್ನು ಆ ಸ್ಥಳದಲ್ಲಿ ನೆಲೆನಿಂತಹ ಪಂಚಲಿಂಗೇಶ್ವರ ಸ್ವಾಮಿ 10ಕ್ಕೆ 10 ಸಹ ಮಂಡಿಸಿಕೊಡಬೇಕು. ಮಾಡಿದಂಥ ಪೂಜೆ ಮಂಗಳಾರತಿಯಲ್ಲಿ ತಿಳಿದೋ ಏನಾದರೂ ಸಾವಿರಾರು ತಪ್ಪು ಒಪ್ಪುಗಳು ಬಂದು ಹೋಗಿದ್ದು ಅದನ್ನೆಲ್ಲವನ್ನು ಪರಿಹಾರ ಮಾಡಿ ಸಮಸ್ತ ಗ್ರಾಮಸ್ಥರಿಗೂ ಬಂದಿರುವಂಥ ಸ್ಥಳ ಕಷ್ಟಗಳಿವೆ ಅದನ್ನೆಲ್ಲವನ್ನು 10ಕ್ಕೆ 10 ಸಹ ಪರಿಹಾರ ಮಾಡಿಕೊಡಬೇಕು. ಚಿಂತಿತ ಕಾರ್ಯ ಫಲಾನುಕೂಲತೆಯಾಗಬೇಕು.
ಬರತಕ್ಕಂಥ ಎಲ್ಲ ಕಷ್ಟ ನಷ್ಟಗಳನ್ನು ಸಹ ಪರಿಹಾರ ಮಾಡಿಕೊಡಬೇಕು. ಅದೇ ರೀತಿಯಾಗಿ ಎಲ್ಲರಿಗೂ ಆರೋಗ್ಯಪೂರ್ಣವಾದಂತಹ ದೀರ್ಘಾಯುಷ್ಯ, ಉತ್ತರೋತ್ತರ ಶ್ರೇಯಸ್ಸು, ಸರ್ವ ಕಾರ್ಯದಲ್ಲಿ ಜಯ, ಮಾಡತಕ್ಕಂಥ ಉದ್ಯೋಗದಲ್ಲೆಲ್ಲ ದಿನೇ ದಿನೇ ಅಭಿವೃದ್ಧಿ, ಉತ್ತಮ ಸ್ಥಾನಮಾನ, ಜ್ಞಾನ. ಬೆಳಗ್ಗೆ 7 ಗಂಟೆಗೆ ಸರಿಯಾಗಿ ನಾವೇನು ಅಂತ ಹೇಳಿದರೆ ಈ ಅತ್ತೂರು ಪಂಚಲಿಂಗೇಶ್ವರ ಕ್ಷೇತ್ರದಲ್ಲಿ ಇದು ನವಕ ಕಲಶ, ಅದೇ ರೀತಿಯಾಗಿ ಮಹಾಗಣಪತಿ ಹವನ, ಅದೇ ರೀತಿಯಾಗಿ ಮಧ್ಯಾಹ್ನಕ್ಕೆ ಬೆಳಗ್ಗೆ ಶ್ರೀದೇವರ ಬಲಿ, ಅದೇ ರೀತಿಯಾಗಿ ಇದು 1008 ಎಳನೀರು ಮಹಾಭಿಷೇಕ, ಇನ್ನು ಮಧ್ಯಾಹ್ನಕ್ಕೆ ಭಸ್ಮಾರ್ಚನೆ ಪೂರ್ವಕವಾಗಿ ನಾವೇನು ಅಂತ ಹೇಳಿದರೆ ಕ್ಷೇತ್ರದಲ್ಲಿ ಮಹಾಪೂಜೆಯನ್ನು ಮಾಡಿ ಮಧ್ಯಾಹ್ನದ ಮಹಾಬಲಿಯನ್ನು ಮಾಡಿ ಸಾಯಂಕಾಲ 4 ಗಂಟೆಯ ಸಮಯದಲ್ಲಿ ಏನು ಅಂತ ಹೇಳಿದರೆ ಹಾರಂಗಿ ನದಿಯಲ್ಲಿ ಶ್ರೀದೇವರ ಅವಭೃತ ಸ್ಥಾನ ಆಗಿ ಶ್ರೀ ಕ್ಷೇತ್ರಕ್ಕೆ ತಲುಪಿ ದರ್ಶನ ಬಲಿಯಾಗಿ ಇದು ರಾಜಾಂಗಣ ಪ್ರಸಾದವನ್ನು ನಾವು ಇವತ್ತಿನಿಂದ ಮಾಡಲಿಕ್ಕಿದ್ದೇವೆ. ಪಂಚಲಿಂಗೇಶ್ವರ ದೇವಸ್ಥಾನದ 9ನೇ ವಾರ್ಷಿಕೋತ್ಸವ 9 ವರ್ಷಗಳಿಂದ ಏನು ನಡೆಸ್ಕೊಂಡಿದ್ದೀವಿ ಅದೇ ಯಥಾಸ್ಥಿತಿ ಪ್ರದರ್ಶನ ಮಾಡಬೇಕು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದರಿಂದ ಸ್ವಲ್ಪ ಅಡಚಣೆ ಇದೆ. ಅದನ್ನು ನೆಕ್ಸ್ಟ್ ಇಯರಿಗೆ ನಾವು ಅದನ್ನು ನೀಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೀವಿ. ಅದು 1500 ಜನ ಬರಲಿಲ್ಲ, 2,000-3,000 ಜನ ಜಾಸ್ತಿ ಬಂದಿಲ್ಲ. ಸ್ವಲ್ಪ ಒಂದು ಕಾಣ್ತಾಗಿದೆ. ನೆಕ್ಸ್ಟ್ ಇಯರ್ ಇದನ್ನು ಸರಿಪಡಿಸಬೇಕು. ನಾವು ಅಧಿಕ ಸಂಖ್ಯೆಯ ಭಕ್ತಾದಿಗಳು ಬಂದರೂ ಈ ಕ್ಷೇತ್ರದ ಅಭಿವೃದ್ಧಿಗೂ ನಮಗೆ ಸಾಧ್ಯತೆ ಆಗಿದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಕೊಡಗು ವಿಶ್ವವಿದ್ಯಾಲಯ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಗಾಂಧೀಜಿ ಅವರ ಆಡಳಿತ ಹಾಗೂ ಭೂದಾನ ಚಳವಳಿ 75ನೇ ವಾರ್ಷಿಕೋತ್ಸವ ನಡೆಯಿತು. ಗಾಂಧೀಜಿ ಎಂದ ಕ್ಷಣ ನೆನಪಾಗುವುದು ಸ್ವತಂತ್ರ ಹೋರಾಟಗಾರ, ಆದರೆ ಅವರು ಚಿಂತಕರು, ಪತ್ರಕರ್ತರು, ಶಾಂತಿದೂತ ಮತ್ತು ಜಗತ್ತಿಗೆ ಅಹಿಂಸಾ ಮಾರ್ಗ ರೂಪಿಸಿಕೊಟ್ಟ ಮಹಾಚೇತನ. ಸ್ವತಂತ್ರ, ಸತ್ಯಾಗ್ರಹ, ಸ್ವರಾಜ್ಯ, ಸತ್ಯ, ನೈತಿಕತೆ, ಶಾಂತಿ, ಅಹಿಂಸೆ ಅವರ ತತ್ವಗಳು. ಸಮಾಜದಲ್ಲಿ ಹಿಂಸಾಚಾರಗಳು ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮ ಆಯೋಜಿಸಿರುವುದು ಅತ್ಯಂತ ಸಮಂಜಸ ಎಂದು ಚಾಮರಾಜನಗರ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಗಂಗಾಧರ್ ಎಂಆರ್ ಅಭಿಪ್ರಾಯಪಟ್ಟರು. ಕೊಡಗು ವಿಶ್ವವಿದ್ಯಾಲಯ, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರು, ರಾಷ್ಟ್ರೀಯ ಸೇವಾ ಯೋಜನೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಗಾಂಧೀಜಿಯವರ ಆತ್ಮಕಥೆ 100ರ ಸಂಭ್ರಮ ಹಾಗೂ ಭೂದಾನ ಚಳವಳಿಯ 75ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಒಂದು ದಿನದ ರಾಷ್ಟ್ರೀಯ ಸಮ್ಮೇಳನ ಹಾಗೂ ಪುಸ್ತಕ ದಾಸೋಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಆಡಂಬರದ ಜೀವನದಲ್ಲಿ ಮುಳುಗಿ ಹೋಗಿರುವ ಯುವ ಜನತೆಗೆ ಅತ್ಯಂತ ಸರಳ, ಸುಂದರ ಜೀವನ ನಡೆಸಿದ ಗಾಂಧೀಜಿಯವರು ಆದರ್ಶಪ್ರಾಯರಾಗಿದ್ದಾರೆ. ವಿದ್ಯಾರ್ಥಿಗಳು ಗಾಂಧೀಜಿಯವರು ಹಾಕಿಕೊಟ್ಟ ಮೌಲ್ಯಗಳನ್ನ ನಿಮ್ಮ ಬದುಕಿನ ಬುನಾದಿಯಾಗಿ ಮಾಡಿಕೊಂಡರೆ ಯಶಸ್ವಿ ಜೀವನದ ಜೊತೆಗೆ ಸುಸ್ಥಿರ ಸಮಾಜವನ್ನ ನಾವು ಕಾಣಬಹುದಾಗಿದೆ ಎಂದು ತಿಳಿಸಿದರು. ಪುಸ್ತಕ ದಾಸೋಹ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿದ ಹಾವೇರಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಸುರೇಶ್ ಎಚ್ ಜಂಗಮಶೆಟ್ಟಿ ಅವರು ಮಾತನಾಡಿ, ಓದುವ ದಾಹ ವಿದ್ಯಾರ್ಥಿಗಳಿಗೆ ಅತ್ಯಗತ್ಯ, ಪುಸ್ತಕದ ಜ್ಞಾನ ಮಸ್ತಕಕ್ಕೆ ಅವಶ್ಯ ಎಂಬ ದೃಷ್ಟಿಯಿಂದ ಕೊಡಗು ವಿಶ್ವವಿದ್ಯಾಲಯ ಇಂದು ಪುಸ್ತಕ ದಾಸೋಹ ಆರಂಭಿಸಿರುವುದು ಅತ್ಯಂತ ಶ್ಲಾಘನೀಯ. ವಿದ್ಯಾರ್ಥಿಗಳೆಲ್ಲ ಈ ಪುಸ್ತಕ ದಾಸೋಹದ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕಿವಿ ಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಕೊಡಗು ವಿಶ್ವವಿದ್ಯಾಲಯದ ಕುಲಸಚಿವರು, ಮೌಲ್ಯಮಾಪನ ಪ್ರೊಫೆಸರ್ ಸುರೇಶ್, ಮತ್ತೋರ್ವ ಅತಿಥಿಗಳಾದ ಡಾಕ್ಟರ್ ಅಬೀದಾ ಬೇಗಂ ಅವರು ಗಾಂಧೀಜಿ ವಿಚಾರಧಾರೆಗಳ ಹಾಗೂ ಶಿಕ್ಷಣದ ಮೌಲ್ಯವನ್ನ ಕುರಿತು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೊಡಗು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ್ ಅವರು ವಹಿಸಿದ್ದರು. ಇದೇ ಸಂದರ್ಭ ಬೋಧಕ ಮತ್ತು ಬೋಧಕಿತರ ಸಿಬ್ಬಂದಿ ವರ್ಗದವರು, ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಏನು ಒಂದು ಅಗಳ ಅನ್ನ ನಾವು ಇಲ್ಲಿ ತಿಂದು ಹೋಗ್ತೇವೋ ಅದು ನಮ್ಗೆ ಏನು ಮಾಡ್ತು, ಯಾವ ದಾನ ತೀರಿಸ್ತೆ ನಮ್ಮದು, ನಮಗೇನು ನೆಸೆಸಿಟಿ ಇತ್ತು ಅದು ತಿನ್ನುವಾಗ ನೋಡ್ರಿ ಮನಸ್ಸು ಹೇಗೆ ಒಂದು ಬೇರೆ ವಿಚಾರದಲ್ಲೇ ಪರಿಶುದ್ಧ ಇರುತ್ತೆ. ಸರಿ ಇಲ್ಲ ಅನ್ನಂಗಿಲ್ಲ, ಸರಿಯಾಗಿ ಕೊಟ್ಟಿಲ್ಲ ಅನ್ನಂಗಿಲ್ಲ, ಅಲ್ಲಿ ಏನೋ ಯಾವುದೇ ಥರದ ವಿಚಾರವಿಲ್ಲ. ಬಟ್ ಆ ಶುದ್ಧ ಮನಸ್ಸು ಏನು ನಿಮ್ಮದು ಆ ಅನ್ನದಾಸೋಹವನ್ನು ತೆಗೆದುಕೊಳ್ತೈತೆ ಅದು ಬಹಳ ಮುಖ್ಯ. ಅದರ ಸಲುವಾಗಿ ಅದೇ ಥರ ಇವತ್ತು ಆಗಿದ್ದ ದಾಸೋಹ ಒಂದು ಪುಸ್ತಕ ದಾಸೋಹ. ಈ ಪುಸ್ತಕ ದಾಸೋಹ ಅಂದ ಕೂಡಲೇ ಬಹುಶಃ ಒಂದಿಷ್ಟು ಜನರಿಗೆ ಅನಿಸಿರ್ಬೇಕು, ಒಂದು ಟ್ಯಾಬ್ ಅಥವಾ ಒಂದು ಯಾವುದಾದ್ರು ಆ್ಯಪ್ನಲ್ಲಿ ಒಂದು ಫ್ರೀ ಆನ್ಲೈನ್ ಬುಕ್ಸ್ ಕೊಡಿಸಿದ್ರೆ ಮುಗಿದು ಹೋಗ್ತಿತ್ತಲ್ಲ. ಬಟ್ ಎಷ್ಟು ನಾವು ಅದನ್ನು ಓದ್ತೇವೆ ಅದು ಬಹಳ ಮುಖ್ಯ. ಹೀಗಾಗಿ ಈ ಪುಸ್ತಕ ದಾಸೋಹದ ಹಿಂದೆಗಳೇನು
ಯಾವುದೇ ಆದ ಒಂದು ಓದಬೇಕು ಅನ್ನೋದಾದ್ರೆ ಒಂದು ದಹ ಅಂತೇವೆ, ನೆಸೆಸಿಟಿ ಅಥವಾ ನೀಡ್ ಅಂತೇವೆ, ಹಂಗರ್ ಅಂತೇವೆ, ಅರ್ಜ್ ಅಂತೇವೆ, ಅದನ್ನು ಫುಲ್ಫಿಲ್ ಮಾಡೋ ಸಲುವಾಗಿ ಕೊಟ್ಟಿದ್ದಾರ. ಶರಣಾರ್ಥಿ, ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ, ಯಾಕಂದ್ರೆ ಕಾರ್ಯಕ್ರಮ ಈಗಾಗಲೇ ಬಹಳಷ್ಟು ಬಂದಾಗ ಈ ನಾಡು ಕಂಡಿರ್ತಕ್ಕಂಥ, ಈ ವಿಶ್ವ ಕಂಡಿರ್ತಕ್ಕಂಥ ಅಪ್ರತಿಮ ವ್ಯಕ್ತಿತ್ವ ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಡ್ತಕ್ಕಂಥ ಆ ಮಹಾನ್ ಚಳವಳಿಯ ಮುಂದಾಳತ್ವವನ್ನು ವಹಿಸುವ ಮುಖಾಂತರ ಇಡೀ ವಿಶ್ವಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಂದೇಶವನ್ನು ನೀಡಿರ್ತಕ್ಕಂಥ ವಿಶೇಷವಾದ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮಹಾತ್ಮ ಗಾಂಧೀಜಿಯವರು. ಅವರು ತಮ್ಮ ಹಲವಾರು ತತ್ವ ಮತ್ತು ಸಿದ್ಧಾಂತಗಳೊಂದಿಗೆ ಇಡೀ ಜಗತ್ತಿನಾದ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥವರು. ಉದಾಹರಣೆಗಾಗಿ ಅಹಿಂಸೆ ಅವರ ಮೂಲ ಮಂತ್ರವಾಗಿತ್ತು, ಸತ್ಯ ಅವರ ಬಹುದೊಡ್ಡ ಆಯುಧವಾಗಿತ್ತು, ಸತ್ಯಾಗ್ರಹ, ಸ್ವರಾಜ್ಯ, ಸರಳ ಜೀವನ ಹಾಗೂ ಈ ಗ್ರಾಮಗಳ ಒಂದು ಸ್ವಾವಲಂಬನೆಯ ವಿಚಾರಗಳನ್ನು ಮುಂದಿಟ್ಟುಕೊಂಡು ಇಡೀ ವಿಶ್ವಕ್ಕೆ, ಇಡೀ ನಾಡಿಗೆ ತಮ್ಮದೇ ಆಗಿರ್ತಕ್ಕಂಥ ಬಹುದೊಡ್ಡ ಚಿಂತನೆಗಳನ್ನು ನಮಗೆಲ್ಲ ಬಿಟ್ಟು ಹೋಗಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಈಗ ಹಲವಾರು ಇಂದಿಗೂ ಮತ್ತು ಎಂದೆಂದಿಗೂ ಪ್ರಸ್ತುತ ಅಂತಕ್ಕಂಥ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಮುಂದಿನ ಮಹನೀಯರು 3 ಹೊಸ ವಿಚಾರಗಳ ಬಗ್ಗೆ, ಒಂದು ಸಮನ್ವಯತೆಯ ಪ್ರತಿಪಾದಕರಾಗಿ ಮಹಾತ್ಮ ಗಾಂಧೀಜಿ ಅಂತಕ್ಕಂಥ ವಿಚಾರ, ಎರಡನೇದು ರಾಷ್ಟ್ರೀಯತೆಯ ವಿಚಾರ ಬಂದಾಗ ಗಾಂಧೀಜಿಯವರ ಪ್ರತಿಪಾದನೆ ಎಷ್ಟು ಸದೃಢವಾಗಿತ್ತು ಅಂತಕ್ಕಂಥದ್ದು, ಅದರ ಜೊತೆಗೆ 3 ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸಗಳನ್ನು ಕೂಡ ನಾವು ಮುಂದಿನ ಅವಧಿಯಲ್ಲಿ ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಹೆಚ್ಚಿನ ಸಮಯ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ನಾಪಕ್ಲು ಸಮೀಪದ ಕಣ್ಣಂಗಾಲ ಗ್ರಾಮದ ಶ್ರೀ ಮಹಾದೇಶ್ವರ ದೇವಾಲಯದಲ್ಲಿ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ರಾತ್ರಿಯ ವಿಶೇಷ ಪೂಜಾ ಕಾರ್ಯಗಳು ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಉತ್ಸವದ ಅಂಗವಾಗಿ ಬೆಳಗಿನಿಂದಲೇ ರುದ್ರಾಭಿಷೇಕ ಸೇರಿದಂತೆ ಇನ್ನಿತರ ಪೂಜಾ ಕೈಂಕರ್ಯ, ಮಧ್ಯಾಹ್ನ ಮಹಾಪೂಜೆ ಬಳಿಕ ತೀರ್ಥ ಪ್ರಸಾದ ವಿತರಣೆ, ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಿತು. ಸಂಜೆ ಮಹಾದೇಶ್ವರ ದೇವರ ಉತ್ಸವ ಅಂಗವಾಗಿ ನೃತ್ಯ ಬಲಿ ಹಾಗೂ ವಸಂತ ಪೂಜೆ ಜರುಗಿತು. ಅಪಾರ ಸಂಖ್ಯೆಯಲ್ಲಿ ಸೇರಿದ ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡು ದೇವರಿಗೆ ತಮ್ಮ ಅರಕೆ ಕಾಣಿಕೆಗಳನ್ನು ಸಮರ್ಪಿಸಿ ದೇವರ ನೃತ್ಯ ಬಲಿ ವೀಕ್ಷಿಸಿದರು. ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ನೇತೃತ್ವದಲ್ಲಿ ರುದ್ರಾಭಿಷೇಕ, ವಿಶೇಷ ಪೂಜೆ ಸೇರಿದಂತೆ ಪೂಜಾ ವಿಧಿ ವಿಧಾನ ಜರುಗಿದವು. ಈ ಸಂದರ್ಭ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷರು ಮಚ್ಚರಂಡ ರಾಬಿನ್ ಚಿನ್ನಪ್ಪ, ಕಾರ್ಯದರ್ಶಿ ಕ್ವಾರಂಡ ಬೆಳ್ಳಿಯಪ್ಪ, ಖಜಾಂಚಿ ವಿಎಲ್ ಆನಂದ್ರು, ತಕ್ಕ ಮುಖ್ಯಸ್ಥರು, ದೇವಾಲಯ ಅಭಿವೃದ್ಧಿ ಸಮಿತಿ ಸದಸ್ಯರು, ಭಕ್ತರು ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೊಕ್ಲು. ಕೆಆರ್ಪೇಟೆ ಪಟ್ಟಣದ ಬಂಡೆಬೋಯನಹಳ್ಳಿ ಗ್ರಾಮದ ಮಲೆಮಹದೇಶ್ವರ ಕ್ಷೇತ್ರದಲ್ಲಿ ಮಹಾಶಿವರಾತ್ರಿ ಪೂಜೆ ಅದ್ದೂರಿಯಾಗಿ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಬಂಡಬೋಯನಹಳ್ಳಿ ಗ್ರಾಮದ ಮಲೆಮಹದೇಶ್ವರ ಕ್ಷೇತ್ರಕ್ಕೆ ಮಹಾಶಿವರಾತ್ರಿಯ ಅಂಗವಾಗಿ ಭಕ್ತ ಸಾಗರವೇ ಹರಿದು ಬಂದಿತ್ತು. ಹರಹರ ಮಹಾದೇವ ಶಂಭೋ ಶಂಕರ ಎಂಬ ಶಿವ ಮಂತ್ರಘೋಷಗಳು ಪ್ರತಿಧ್ವನಿಸುತ್ತಿದ್ದವು. ಮಲೆಮಹದೇಶ್ವರ ಕ್ಷೇತ್ರಕ್ಕೆ ಪೂಜ್ಯ ಸ್ವಾಮೀಜಿ ಗುರುಗಳಾದ ಪ್ರಕಾಶ್ ಗುರೂಜಿಯವರು ಕ್ಷೇತ್ರಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ವಿಭೂತಿ ಧರಿಸಿ ಬಿಲ್ವ ಪತ್ರೆಯನ್ನು ನೀಡಿ ಅರಸಿ ಆಶೀರ್ವಾದಿಸಿದರು. ಭಕ್ತಾದಿಗಳಿಗೆ ಸಾಮೂಹಿಕ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿತ್ತು. ಆರಾಧಿಸುವ ಪವಿತ್ರ ದಿನವಾಗಿರುವುದರಿಂದ ಭಕ್ತರು ತಮ್ಮ ಮನದ ಕೋರಿಕೆಗಳನ್ನು ನೆರವೇರಿಸುವಂತೆ ಭಕ್ತಿಯಿಂದ ಶುಭ ನಾಮ ಸ್ಮರಣೆಯನ್ನು ಮಾಡಿ ಜಾಗರಣೆ ಮಾಡುವ ಮೂಲಕ ಪರಶಿವನ ಕೃಪೆ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಎಂದು ಹೇಳಿದರು. ಅಗ್ರಹಾರ ಬಾಚಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಿ.ವಿ. ಕುಮಾರ್, ಮುಖಂಡರಾದ ರಾಮಕೃಷ್ಣೇಗೌಡ, ಆರ್. ಶ್ರೀನಿವಾಸ್, ಸಜ್ಜನ್, ತಾಲೂಕು ವೀರಶೈವ ಮಹಾಸಭಾ ಅಧ್ಯಕ್ಷ ಸುಜೇಂದ್ರ ಕುಮಾರ್, ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕರಾದ ತೋಟಪ್ಪ ಶೆಟ್ಟಿ, ಬ್ಯಾಂಕ್ ಪರಮೇಶ್ವರ್, ಮಂಡ್ಯ ಜಿಲ್ಲಾ ವೀರಶೈವ ಮಹಾಸಭಾ ಮಾಜಿ ಅಧ್ಯಕ್ಷ ಸುಬ್ರಹ್ಮಣ್ಯ, ಉದ್ಯಮಿ ಹರೀಶ್, ಸಂಜೀವಯ್ಯ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಪವಿತ್ರ ಜಾಗರಣೆ ಹಾಗೂ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅಯ್ಯೋ ನಾನೆಂತ ತಪ್ಪು ಮಾಡಿದೆ, ಶಿವನ ಪೂಜೆಯೇ ಮುಗಿದೋಗಿದೆ, ಬ್ರಹ್ಮ ಮನಸ್ಸಿನ ಒಳಭಾಗ ನೋವುಗಳನ್ನು ಅರಿತನು
ಶ್ರೇಷ್ಠವಾಗಿ ನಡೆಯುತ್ತಲೇ ಇದ್ದಂತೆ ಆವಾಗ ಆ ಕಾವಲುಗಾರನ ಮೇಲ್ಭಾಗದಲ್ಲಿ ಬ್ರಹ್ಮ ಕೋಪಗೊಂಡರು. ಆ ಆತ್ಮಲಿಂಗದ ಪೂಜೆಯನ್ನು ಶ್ರೇಷ್ಠವಾಗಿ ಆ ಶಿವನಿಗೆ ಅರ್ಪಣೆ ಮಾಡಿ ಪರ್ಯಂತವಾಗಿ ಹೋಗುವಾಗ ಬ್ರಹ್ಮನಿಗೆ ಶಾಪ ಕೊಟ್ಟರಂತೆ, ನೀನು ಶಿವನಿಗೆ ಒಳ್ಳೆಯ ಕೊಟ್ಟು ಎನ್ನುವುದಾಗಿ ಶಾಪ ಕೊಟ್ಟು ಹೋದಾದ ಮೇಲ್ಭಾಗ ಆ ಶಿವನ ಹತ್ರ ಹೋಗಿ ಕಾವಲುಗಾರ ಕೇಳಿದಾಗ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನೊಳಗಿರನಾರಮ್ಮ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನೊಳಗಿರನಾರಮ್ಮ, ನಮ್ಮ ಗೊಲ್ಲನ ವೈರಿ ಸುಖನಾದ ಸೊಲ್ಲಿಲ, ನಮ್ಮ ಗೊಲ್ಲನ ವೈರಿ ಸುಖನಾದ ಸೊಲ್ಲಿಲ, ಬಾಳೆಲ್ಲ ನೊಂದು ಬೆಂದೆ ಮಗದೇವ ಎಂಬುದವರನು ಬೇರೇನು ಕಾಣೆನು ತಂದೆ. ತಂದೆಯು ನೀನೇ ಸ್ವಾಮಿ, ತಾಯಿಯು ನೀನೇ ಸ್ವಾಮಿ, ನಾ ಕಂಡ ಬರುವುದು ಬಳಗ ಎಲ್ಲವೂ ನೀನೇ ಸ್ವಾಮಿ. ನಿನ್ನ ಪಾದ ನಂಬಿ ಬಂದೆ ದಯ ತೋರು ದೇವಾ, ನಿನ್ನ ಪಾದ ನಂಬಿ ಬಂದೆ ದಯ ತೋರು ಮಾದೇವಾ. ಇಲ್ಲದ ಬಾಳು ಸುಖವಿಲ್ಲದೆ ನೀನರಸದ ಬದುಕು ನನಗೆ ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕಿಲ್ಲಿದೆ ಮಾದೇಶ್ವರ ದಯಬಾರದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಶಿವಮೊಗ್ಗ ಜಿಲ್ಲೆ ಸಾಗರದ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಂಬಿಕೊಳ್ಳಲಾಗಿತ್ತು. ಶಿವಮೊಗ್ಗ ಜಿಲ್ಲೆಯ ಸಾಗರದ ಫೆಬ್ರವರಿ 16ರಂದು ಇಲ್ಲಿನ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವದ ಯಶಸ್ವಿಯಾಗಿದ್ದು, ಜಾತ್ರೆಯಿಂದ ಉಳಿಯುವ ಹಣವನ್ನು ದೇವಸ್ಥಾನದ ಸಮಿತಿ ಮೂಲಕ ಸಮಾಜಮುಖಿ ಕಾರ್ಯಗಳಿಗೆ ಬಳಕೆ ಮಾಡಲಾಗುವುದು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಇಲ್ಲಿನ ಮಾರಿಕಾಂಬಾ ದೇವಸ್ಥಾನದಲ್ಲಿ ಭಾನುವಾರ ನಡೆದ ದೇವಸ್ಥಾನದ ಸಮಿತಿಯ ಪ್ರಮುಖರು, ಅಧಿಕಾರಿಗಳ ಸಮಾಲೋಚನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಮಿತಿ ವತಿಯಿಂದ ಶಿಕ್ಷಣ ಸಂಸ್ಥೆ ಹಾಗೂ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ಈಗಾಗಲೇ ಚಾಲನೆ ದೊರಕಿದೆ ಎಂದು ಮಾಹಿತಿ ನೀಡಿದರು. ಜಾತ್ರೆಯ ಲೆಕ್ಕಪತ್ರಗಳನ್ನು ಆಡಿಟ್ ಮಾಡಿಸಿ ಜನರ ಮುಂದಿಡಬೇಕು ಎಂದು ಹೇಳಿದರು. ಉಪ ವಿಭಾಗಾಧಿಕಾರಿ ವೀರೇಶ್ ಕುಮಾರ್, ಎಎಸ್ಪಿ ಬೆನಕ ಪ್ರಸಾದ್, ದೇವಸ್ಥಾನ ಸಮಿತಿ ಅಧ್ಯಕ್ಷ ಕೆಎನ್ ನಾಗೇಂದ್ರ, ಉಪಾಧ್ಯಕ್ಷ ಸುಂದರ್ ಸಿಂಗ್, ಕಾರ್ಯದರ್ಶಿ ಬಿ ಗಿರಿಧರ್ ರಾವ್, ಖಜಾಂಚಿ ನಾಗೇಂದ್ರ ಕುಮ್ಮಟ ಮೊದಲಾದವರು ಉಪಸ್ಥಿತರಿದ್ದರು. ಅಲ್ಲಿ ಒಂದಿಷ್ಟು ಜನರಿಗೆ ಪೌರ ಕಾರ್ಮಿಕರಿಗೂ ಸಹ ನಾವು ಸನ್ಮಾನ ಮಾಡಬೇಕನ್ನೋದಿದೆ, ಅದನ್ನು ನಾವು ಮಾಡ್ತೀವಿ. ಮತ್ತೆ ಇಲ್ಲಿ ಒಂದಿಷ್ಟು ಜನ ನೌಕರರುಗಳು ಕಮಿಟಿಯಲ್ಲಿ ಹಾಕಿದ್ದೀವಿ, ಅವರೆಲ್ಲ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಯಾರು ಬಿಟ್ಟೋದ್ರೆ ಅವ್ರಿಗೂ ಸಹ ಮತ್ತೆ ಸನ್ಮಾನ ಮಾಡಬೇಕು. ಮತ್ತೆ ನಮ್ಮ ಕಮಿಟಿಯಲ್ಲಿ ಯಾರು ಬಿಟ್ಟೋದ್ರೆ ಅವರಿಗೂ ಸನ್ಮಾನ ಮಾಡಿ, ಯಾರ್ಯಾರು ಈ ಮಾರಿಕಾಂಬಾ ಜಾತ್ರೆಗೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸನ್ಮಾನ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನಮ್ಮೆಲ್ಲರ ಸಹಕಾರ ಖುಷಿಯಾಗಿದೆ. ಜಾತ್ರೆ ಅದ್ಭುತವಾಗಿದೆ, ಎಲ್ಲರ ಮೆಚ್ಚುಗೆ ಪಟ್ಟಿದ್ದಾರೆ. ಇಡೀ ಬೆಂಗಳೂರಿನ ಜನ ಬಂದವರು ಜಾತ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ವ್ಯವಸ್ಥೆ ಚೆನ್ನಾಗಿತ್ತು, ಒಳ್ಳೆ ರೀತಿ ಮಾಡಿಕೊಂಡಿದ್ರು, ಊಟ ಚೆನ್ನಾಗಿತ್ತು, ಎಲ್ಲ ಸಮಿತಿಯವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತೇಳಿ ಭಾಳ ಖುಷಿ ಪಟ್ಟಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅಂತ ಹೇಳ್ತಾ, ಮತ್ತೆ ಮತ್ತೇನು ನಾನು ಹೇಳೋದಿಲ್ಲ. ಸಾಗರ ಜಾತ್ರೆ ಬರುವ ಇನ್ನು 3 ವರ್ಷ ಬರ್ತದೆ. ಅಲ್ಲಿವರೆಗೆ ನಾವು ಮುಂದಿನ ದಿವಸದಲ್ಲಿ ನಾವು ಏನು ಹೇಳ್ಕೊಂಡಿದ್ದೀವಿ, ಸಾಗರದ ಮಾರಿಕಾಂಬಾ ತಾಯಿಯ ಹೆಸರಲ್ಲಿ ನಾನು ಅವತ್ತೇ ಶಂಕುಸ್ಥಾಪನೆ ಮಾಡಿದ್ದೀವಿ. 26ನೇ ತಾರೀಕು ಒಂದು ಶಾಲೆ ಆಗಬೇಕು, ಬಡವ ಮಕ್ಕಳಿಗೆ ಒಂದು ಕಲ್ಯಾಣ ಮಂಟಪ ಆಗಬೇಕು ಅನ್ನೋದಿದೆ. ಅದನ್ನು ನಾವು ಶಂಕುಸ್ಥಾಪನೆ ಮಾಡಿದ್ದೀವಿ. ಅದನ್ನು 2 ಭಾಗ ಮಾಡಿ, ಶಾಲೆ ಸಪ್ರೇಟ್ ಇರಬೇಕು, ಇದು ಸಪ್ರೇಟ್ ಇರಬೇಕು. ಅದನ್ನು ಆದಷ್ಟು ಬೇಗ ನಾವು ಶುರು ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಸರ್ಕಾರದಲ್ಲೂ ಸಹ ಹಣ ಕೊಡ್ತೇನೆ ಅಂತ ಹೇಳಿದ್ದೀನಿ, ಸರ್ಕಾರದಿಂದಲೂ ಹಣ ಕೊಡಿಸ್ತೇನೆ. ಇದ್ರ ಜೊತೆಗೆ ಸರ್ಕಾರದ ಏನು ಸಾಕಾಗಲ್ಲ ಅಂದರೆ ಸರ್ಕಾರದ ಹಣವನ್ನು ಕೊಡಿಸೋ ಮೂಲಕ ಆ 2 ಕೆಲಸ ನನಗೆ ಆಗಬೇಕು. ಇದು ಭಾಳ ಪ್ರಮುಖವಾದ ಇಡೀ ಜನರಿಗೆ, ಇಡೀ ತಾಲೂಕಿನ ತಾಯಿಯ ಆಶೀರ್ವಾದದಿಂದ ಇವಿಷ್ಟು ಆ 2 ಕೆಲಸ ನಮ್ಗೆ ಆಗಲೇಬೇಕಾಗಿದೆ. ಒಂದು ಆರ್ಚ್ ಆಗಬೇಕು. ಆರ್ಚ್ಗೂ ಸಹ ಈಗಾಗಲೇ ನಾವು ಜಾಗ ನೋಡಿದಾರಂತೆ, ಅದು ಒಂದು ಆರ್ಚ್ ಆಗಬೇಕು. ಮಾರಿಕಾಂಬಾ ದೇವಿಯದು ಒಂದು ಆರ್ಚ್ ಬೇಕು.
ಹಂಚಬೇಕು, ಎಲ್ಲರಿಗೂ ಗೊತ್ತಾಗಬೇಕಲ್ಲ, ಅದಕ್ಕೊಂದು ಮಾಡಬೇಕಾಗಿದೆ. ಹಾಗಾಗಿ ಈ ರೀತಿ ಒಂದು ಜಾತ್ರೆ ಇದರಲ್ಲಿ ಏನಾದ್ರು ಒಂದು ಮಾಡಬೇಕು ಅನ್ನೋದು ನಮ್ಮ ಆಸೆ. ಅದರಿಂದ ಅದನ್ನು ನೆರವೇರಿಸ್ಕೊಡ್ಬೇಕು. ಎಲ್ಲ ಕಮಿಟಿಯವರು ನೀವೆಲ್ಲ ನಾವೆಲ್ಲ ಸೇರಿ ನೆರವೇರಿಸ್ಬೇಕು. ಏನಾದ್ರು ಕೇಳೋದ್ರೆ ನಾವು ಇದಕ್ಕೆ ಮರಕಡಿ ಶಾಸ್ತ್ರಕ್ಕೆ ಹೋಗ್ತೀವಿ ಅಂದರೆ ನಾವು ಅಪೋತ್ರಾಜರ ಮನೆಗೆ ಹೋಗಿ ನಾವು ಅವ್ರಿಗೆಲ್ಲ ಇದನ್ನ ಅರ್ಶಿನ ಇದನ್ನೆಲ್ಲ ಹಚ್ಚಿ ಇದನ್ನ ಪೂಜೆ ಮಾಡಿಸಿ ಅವ್ರನ್ನ ರೆಡಿ ಮಾಡಿ ನಂತರ ಅವ್ರನ್ನ ಕರ್ಕೊಂಡು ಬರ್ತೀವಿ. ಅದು ನಮ್ಮ ಶಾಸ್ತ್ರ. ಅದನ್ನ ನಮಗೆ ನೀಟಾಗಿ ಡಾಕ್ಯುಮೆಂಟ್ ಆಗಬೇಕು. ಇಲ್ಲ ನಮ್ಗೆ ಏನು ಅಂತ ಗೊತ್ತಾಗಲ್ಲ. ಅದು ಡಾಕ್ಯುಮೆಂಟ್ ಆದ್ರೆ ಎಲ್ಲರೂ ಕೂಡ ಇನ್ವಾಲ್ವ್ ಆಗ್ತಾರೆ ಆಕ್ಟಿವ್ ಆಗಿ. ತುಂಬಾ ಜನರಿಗೆ ಮಾಹಿತಿ ಇರಲ್ಲ. ಹಿನ್ನೆಲೆ ಒಂದು ಧ್ವನಿ ಇದೆ. 2 ತಿಂಗಳಿಂದ ಅವರು ವ್ಯವಹಾರ ದಂಧೆ ಪ್ರತಿಯೊಂದು ಬಿಟ್ಟು ಈ ಜಾತ್ರೆ ತಯಾರಿಯನ್ನು ಮಾಡಿದ್ದಾರೆ. ಅವರೆಲ್ಲ ಜಾತ್ರೆ ಆಗೋ ತನಕ ಏನು ಹುಷಾರಿದ್ದಂಗೆ ಆರಾಮಾಗಿ ಜಾತ್ರೆ ಮಾಡಿದರು. ಈಗ ಎಲ್ಲರಿಗೂ ಸ್ವಲ್ಪ ಜ್ವರ, ಮೈಕನ್ನು ಆಯಿತಾ. ಈ ದಿನ ಬೇರೆ ಶಿವರಾತ್ರಿ ಹಬ್ಬ ಇದೆ, ಪೂಜೆ ಇದೆ. ಆದರೆ ಆ ಕಾರಣದಿಂದ ಜನ ಕಮ್ಮಿ ಬಂದಿದ್ದಾರೆ. ಈಗ ಕಾಣಿಕೆ ಬೇರೆ ಎಣಿಸ್ಬೋದಾಗಿ ತೀರ್ಮಾನ ಮಾಡ್ತಾ ಇದೆ. ಈ ಜಾತ್ರೆಯಲ್ಲಿ ಲಕ್ಷೋಪಲಕ್ಷ ಜನ ಬಂದಿರ್ತಾರೆ. ಒಬ್ಬೊಬ್ಬರ ಮನಸ್ಸು ಒಂದೊಂದು ಥರ ಇರುತ್ತೆ. ಆ ಮನಸ್ಸುಗಳನ್ನ ಎಲ್ಲ ಸಮಿತಿಯವರು ಮತ್ತು ನಮ್ಮ ಅಧಿಕಾರಿಗಳು ಎಲ್ಲರೂ ಸೇರಿ ನಮ್ಮ ಸಾಹೇಬರ ಸಮೇತ ಆ ಮನಸ್ಸನ್ನು ಅವ್ರು ಏನು ಹೇಳಿದ್ರು ಆಯಿತು ಅಲ್ಲ ಅನ್ನಂಗಿಲ್ಲ. ಅವ್ನ ಮನಸ್ಸಲ್ಲಿ ಏನಿರ್ತದೆ ಗೊತ್ತಿಲ್ಲ. ಎಲ್ಲರಿಗೂ ರಥ ಹೇಳ್ದಂಗೆ ಹೇಳಿ ನಮ್ಮ ಈ ಜಾತ್ರೆ ಸುಗಮವಾಗಿ ಮಾಡಿದ್ದೀವಿ. ಇದರಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. ಕೆಲವರು ಅಂದರೆ ಈ ನಗರಸಭೆಯವರು ಕಸ ತೆಗೆಯೋದಿರ್ಬೋದು, ಈ ರಾಜೇಶ್ ಅವರು ನೀರು ಸಪ್ಲೈ ಇರ್ಬೋದು, ಲೈಟಿಂಗ್ ವ್ಯವಸ್ಥೆ ಇರ್ಬೋದು, ನಮ್ಮ MLA ಸಾಹೇಬರು ಇಡೀ ಸಾಗರದಲ್ಲಿ ಇತಿಹಾಸದಲ್ಲೇ ಫಸ್ಟು ಪ್ರತಿಯೊಂದು ರೋಡು, ಪ್ರತಿಯೊಂದು ಚರಂಡಿಗಳು, ಎಲ್ಲಿ ಕಸ ಇದೆ ಮತ್ತೆಲ್ಲ ಶಾಲೆಗಳಿಗೆ, ರೋಡಿಗೆ, ಕಾಂಪೌಂಡ್ಗಳಿಗೆ ಬಣ್ಣ ಎಲ್ಲ ವ್ಯವಸ್ಥೆ ಇದೇ ಮೊದಲನೇ ಬಾರಿಗೆ ಈ ಥರ ಕೆಲಸ ಮಾಡಿದ್ದಾರೆ. ಆ ತಾಯಿಯವರಿಗೆ ಆಶೀರ್ವಾದ. ಪೊಲೀಸ್ ಡಿಪಾರ್ಟ್ಮೆಂಟ್ರಂತೂ ಅವತ್ತು ರಾತ್ರಿ ಅಮ್ಮನ ಎತ್ತಿದಾಗಿಂದ ಇಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ ಏನು ಹೇಳಿದ್ರು ಜನ ಕೇಳಲ್ಲ. ನಾಡಿಗೆ ಬಂದು ಬೀಳ್ತಾರೆ. ನಾಡಿಗೆ ನ್ಯೂಸ್ ಸಂಗಮಕ್ಕಾಗಿ ರವಿಸಾಗರ್, ಶಿವಮೊಗ್ಗ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಸಮೀಪದ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅತ್ತೂರು ಹಾರಂಗಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಪಂಚಲಿಂಗೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೆಆರ್ಪೇಟೆ ಪಟ್ಟಣದ ಬಂಡಬೋಯನಹಳ್ಳಿ ಗ್ರಾಮದ ಮಲೆ ಮಹದೇಶ್ವರ ಸುಕ್ಷೇತ್ರದಲ್ಲಿ ಶಿವರಾತ್ರಿ ಪೂಜೆ ಅದ್ದೂರಿಯಾಗಿ ನಡೆಯಿತು. ಕೊಡಗು ವಿಶ್ವವಿದ್ಯಾಲಯದ ವತಿಯಿಂದ ಗಾಂಧೀಜಿಯವರ ಆತ್ಮಕಥೆ ಹಾಗೂ ಭೂದಾನ ಚಳವಳಿಯ 75ನೇ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು ಬಿಆರ್ ಬೈಕುಪ್ಪ.